ನಮಸ್ಕಾರ ಸ್ನೇಹಿತರೆ, ನಮ್ಮ ತನೂಸ್ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅದ್ಭುತವಾದ ಮತ್ತು ಅತಿ ಶಕ್ತಿಯುತವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಮುಖ್ಯವಾಗಿ ಕುಂಭ ರಾಶಿಯಲ್ಲಿ ಜನಿಸಿದವರ ಜೀವನದಲ್ಲಿ ಒಂದು ಅದ್ಭುತ ಶಕ್ತಿ ಪ್ರವೇಶಿಸಿದೆ. ಆ ಶಕ್ತಿಯು ನಿಮ್ಮ ಮನೆಯಲ್ಲೇ ತಿರುಗಾಡುತ್ತಿದೆ. ಆ ದೇವತೆಯ ಕರುಣೆ ಎಷ್ಟೋ ವರ್ಷಗಳಿಂದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಪ್ರವೇಶಿಸುತ್ತಿದೆ. ಆದರೆ ದುಃಖಕರವಾದ ವಿಷಯ ಏನೆಂದರೆ ನೀವು ಇದುವರೆಗೂ ಆ ದೇವತೆಯನ್ನು ಕಂಡುಹಿಡಿಯಲಿಲ್ಲ. ಆ ದೇವತೆ ನಿಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾ ಬಂದಿದ್ದಾರೆ. ಎಷ್ಟೋ ಗಂಡಾಂತರಗಳಿಂದ ನಿಮ್ಮನ್ನು ಪಾರು ಮಾಡಿದ್ದಾರೆ. ಈಗ ಇನ್ನೂ ಸಮಯ ವ್ಯರ್ಥಗೊಳಿಸಬೇಡಿ. ಆಗಸ್ಟ್ ತಿಂಗಳು ಮುಗಿಯುವುದರೊಳಗೆ ನೀವು 3 ಅತಿ ದೊಡ್ಡ ಶುಭವಾರ್ತೆಗಳಲ್ಲಿ ಒಂದನ್ನು ತಪ್ಪದೇ ಕೇಳಲಿದ್ದೀರಿ. ಆ ಶುಭವಾರ್ತೆ ನಿಮ್ಮ ಜೀವನದ ಹಾದಿಯನ್ನು ಪೂರ್ತಿಯಾಗಿ ಬದಲಾಯಿಸುತ್ತದೆ. ಇದುವರೆಗೂ ನೀವು ಪಟ್ಟ ಕಷ್ಟಗಳಿಗೆ, ನೀವು ಹಾಕಿದ ಕಣ್ಣೀರಿಗೆ ಕೊನೆ ಸಿಗಲಿದೆ. ಹಾಗಾಗಿ ವಿಷಯ ಪೂರ್ತಿ ತಿಳಿದುಕೊಳ್ಳಲು ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ರಾಶಿ ಚಕ್ರದಲ್ಲಿ 11ನೇ ರಾಶಿ ಕುಂಭ ರಾಶಿ. ಬರೀ ಒಂದು ರಾಶಿ ಅಲ್ಲ, ಅದೊಂದು ತತ್ವ. ಧನಿಷ್ಠ ನಕ್ಷತ್ರದ 3-4 ಪಾದಗಳು, ಶತಭಿಷ ನಕ್ಷತ್ರದ 1, 2, 3, 4 ಪಾದಗಳು ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರದ 1, 2, 3 ಪಾದಗಳಲ್ಲಿ ಜನಿಸಿದವರು ಕುಂಭ ರಾಶಿಗೆ ಸೇರುತ್ತಾರೆ. ಈ ರಾಶಿಗೆ ಸಹಜವಾಗಿ ಕೆಲವು ಅದೃಷ್ಟ ಸಂಖ್ಯೆಗಳಿವೆ. ಮುಖ್ಯವಾಗಿ 3, 4, 5 ಹಾಗೂ 9 ಇವರಿಗೆ ಅದೃಷ್ಟವನ್ನು ಕೊಡುವಂಥ ಸಂಖ್ಯೆಗಳು. ಈ ದಿನಾಂಕಗಳಲ್ಲಾಗಲಿ ಅಥವಾ ಯಾವುದಾದರೂ ನಂಬರ್ಸ್ ಕೊಡಿಸಿದಾಗ ಈ ನಂಬರ್ಗಳು ಬಂದರೆ ಅದೃಷ್ಟ ನಿಮ್ಮ ಕಡೆ ಇದೆ ಎಂದು ಅರ್ಥ. ಅದೇ ರೀತಿ ನಿಮಗೆ ಭಾನುವಾರ, ಸೋಮವಾರ, ಗುರುವಾರ ಹಾಗೂ ಶುಕ್ರವಾರ ಅನುಕೂಲಕರವಾಗಿರುತ್ತದೆ. ಈ ದಿನಗಳಲ್ಲಿ ನೀವು ಯಾವ ಹೊಸ ಕೆಲಸ ಶುರು ಮಾಡಿದರೂ, ಯಾವ ನಿರ್ಧಾರ ತೆಗೆದುಕೊಂಡರೂ ಗೆಲುವು ನಿಮ್ಮ ಕಡೆ ಇರುತ್ತದೆ. ಈಗ ಕುಂಭರಾಶಿಯವರ ಮನಸ್ಸು ಹಾಗೂ ಗುಣಗಳ ಬಗ್ಗೆ ಚಿಕ್ಕದಾಗಿ ತಿಳಿದುಕೊಳ್ಳೋಣ. ಕುಂಭರಾಶಿಯವರ ಮನಸ್ಸು ಅರ್ಥ ಮಾಡಿಕೊಳ್ಳುವುದು ಅಂದರೆ ಸಮುದ್ರದ ಆಳವನ್ನು ತಿಳಿದುಕೊಳ್ಳುವಷ್ಟು ಕಷ್ಟೇ. ರಾಶಿಗಳಲ್ಲಿ ಕುಂಭ ರಾಶಿ ಪ್ರತ್ಯೇಕ ಎಂದು ಹೇಳುತ್ತಾರೆ. ಏಕೆಂದರೆ ಈ ರಾಶಿಯಲ್ಲಿ ಜನಿಸಿದವರು ಸಾಮಾನ್ಯರಲ್ಲ, ಶ್ರೇಷ್ಠ ವ್ಯಕ್ತಿಗಳು. ಇವರ ಜೀವನ ನಿಜಕ್ಕೂ ಒಂದು ಅದ್ಭುತ. ಇವರ ಆಲೋಚನಾ ವಿಧಾನ ಹಾಗೂ ವಿಶಾಲವಾದ ಮನಸ್ಸಿಗೆ ಯಾರೂ ಸರಿಸಾಟಿ ಇಲ್ಲ. ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ಹಾಗೂ ಗ್ರಹಗತಿಗಳ ಪ್ರಭಾವದಿಂದ ಸ್ವಯಂಕೃತ ಅಪರಾಧ ಅಂದರೆ ಅವರನ್ನು ಕಡಿಮೆ ಮಾಡಿಕೊಂಡು ನೋಡುವುದು ಅಥವಾ ಬೇರೆಯವರನ್ನು ಕುರುಡಾಗಿ ನಂಬಿ ಮೋಸ ಹೋಗುವುದರಿಂದ ಇವರು ಜೀವನದಲ್ಲಿ ಸ್ವಲ್ಪ ಹಿನ್ನಡೆಯಲ್ಲಿ ಉಳಿಯುವ ಪರಿಸ್ಥಿತಿಗೆ ಬರುತ್ತಾರೆ. ಹೊರತು ಇವರಿಗಿವರು ಅದೃಷ್ಟ ಹಾಗೂ ದೈವಬಲ ಇನ್ಯಾವ ರಾಶಿಗೂ ಇರುವುದಿಲ್ಲ. ಕುಂಭ ರಾಶಿಯವರ ಮನಸ್ಸು ತುಂಬಾನೇ ವಿಶಾಲವಾದದ್ದು. ಇವರನ್ನು ತುಂಬು ಮಡಕೆಗೆ ಹೋಲಿಸುತ್ತಾರೆ. ತುಂಬು ಮಡಿಕೆ ಯಾವಾಗಲೂ ಶಬ್ದ ಮಾಡುವುದಿಲ್ಲ. ಅದರಲ್ಲಿ ತುಂಬಿಕೊಂಡಿರುವಂಥ ಅಮೂಲ್ಯವಾದ ಪದಾರ್ಥವನ್ನು ರಹಸ್ಯವಾಗಿ ಇಟ್ಟುಕೊಳ್ಳುತ್ತದೆ. ಅದೇ ರೀತಿ ಇವರು ಕೊಚ್ಚಿಕೊಳ್ಳಲು ಹೋಗುವುದಿಲ್ಲ. ಅವರಿಗೆ ಇರುವಂಥ ಬುದ್ಧಿ, ಜ್ಞಾನ, ಶಕ್ತಿ ಒಳಗಡೆಯೇ ಬಚ್ಚಿಟ್ಟುಕೊಳ್ಳುತ್ತಾರೆ. ಕುಂಭರಾಶಿಗೆ ಚಿಹ್ನೆಯಾದ ಮಡಕೆ ಇರುವುದು ಕೂಡ ಇದೇ ಕಾರಣಕ್ಕಾಗಿ. ಎಲ್ಲರ ಜೊತೆ ಪ್ರೀತಿಯಿಂದ, ಸ್ನೇಹದಿಂದ ಇವರು ನಡೆದುಕೊಳ್ಳುತ್ತಾರೆ. ಒಬ್ಬರಿಗೆ ಸಹಾಯ ಮಾಡಲು ಮುಂದೆ ಇರುತ್ತಾರೆ. ಇವರದ್ದು ಯಾವಾಗಲೂ ಕೊಡುವ ಕೈಯೇ ಹೊರತು ತೆಗೆದುಕೊಳ್ಳುವ ಕೈಯಲ್ಲ. ಇನ್ನು ಬುದ್ಧಿವಂತಿಕೆಯ ವಿಷಯಕ್ಕೆ ಬಂದರೆ ಒಂದು ದೊಡ್ಡ ಸಂಸ್ಥೆಗೆ ಅಥವಾ ಒಬ್ಬ ರಾಜಕಾರಣಿಗೆ ಬುದ್ಧಿ ಹೇಳುವಷ್ಟು ಸಾಮರ್ಥ್ಯ ಇವರಿಗಿರುತ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡಬಲ್ಲರು. ಇವರನ್ನು ಸ್ನೇಹಿತನಾಗಿ ಅಥವಾ ಸಲಹಾದಾರನಾಗಿ ಇಟ್ಟುಕೊಂಡವರು ಪುಣ್ಯವಂತರು. ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಎಂಬ ಛಲ ಇವರಿಗಿರುತ್ತದೆ. ಆದರೆ ಸ್ವಾರ್ಥ ತುಂಬಿರುವ ಪ್ರಪಂಚ ಇವರ ಒಳ್ಳೆಯ ಬುದ್ಧಿಯನ್ನು ಅರ್ಥ ಮಾಡಿಕೊಳ್ಳದೆ ಇವರನ್ನು ಅಪಾರ್ಥ ಮಾಡಿಕೊಳ್ಳುತ್ತದೆ. ಇವರು ಪ್ರಾಣಕ್ಕೂ ತ್ಯಜಿಸಿ ಸಹಾಯ ಮಾಡದ ವ್ಯಕ್ತಿಗಳೇ ಇವರ ಬೆನ್ನ ಹಿಂದೆ ಚೂರಿ ಹಾಕುತ್ತಾರೆ. ಆದರೂ ಇವರು ಬೇರೆಯವರಿಗೆ ಸಹಾಯ ಮಾಡುವುದು ನಿಲ್ಲಿಸುವುದಿಲ್ಲ. ಏಕೆಂದರೆ ಇದು ಇವರ ರಕ್ತದಲ್ಲಿ ಬೆರೆತು ಹೋಗಿದೆ. ಒಂದು ಸಲ ಒಬ್ಬರನ್ನು ನಂಬಿದರೆ ಅಥವಾ ಬೇರೊಬ್ಬರಿಗೆ ಮಾತು ಕೊಟ್ಟರೆ ಅಥವಾ ಒಂದು ಕೆಲಸ ಶುರು ಮಾಡಿದರೆ ಹಿಂದಿರುಗಿ ನೋಡುವ ಮಾತೇ ಇಲ್ಲ. ಇವರು ನೋಡುವುದಕ್ಕೆ ಸುಂದರವಾಗಿರುವುದು ಮಾತ್ರವಲ್ಲದೆ ಇವರ ಮಾತಿನಲ್ಲೂ ಕೂಡ ಒಂದು ಆಕರ್ಷಣೆ ಇರುತ್ತದೆ. ಆಗ ತಾನೇ ಪರಿಚಯವಾದವರು ಕೂಡ ಅವರ ಪರ್ಸನಲ್ ವಿಷಯಗಳನ್ನು ಇವರ ಹತ್ತಿರ ಹಂಚಿಕೊಳ್ಳುತ್ತಾರೆ. ಆದ್ದರಿಂದಲೇ ಇವರಿಗೆ ಸ್ನೇಹಿತರು ಹೆಚ್ಚಾಗಿರುತ್ತಾರೆ. ಇವರು ಪ್ರತಿ ಕೆಲಸ ಕೂಡ ಮನಸ್ಫೂರ್ತಿಯಾಗಿ ಮಾಡುತ್ತಾರೆ. ಇಷ್ಟವಿಲ್ಲದೆ ಯಾವ ಕೆಲಸ ಮಾಡಲು ಕೂಡ ಹೋಗುವುದಿಲ್ಲ. ಆದ್ದರಿಂದಲೇ ಇವರು ಮಾಡುವ ಕೆಲಸದಲ್ಲಿ ಪರಿಪೂರ್ಣತೆ ಕಾಣಿಸುತ್ತದೆ.
ದಯೆ, ದಾನಗುಣ ಮತ್ತು ಕ್ಷಮಾಗುಣ ಇವರಲ್ಲಿ ತುಂಬಿರುತ್ತದೆ. ಇವರನ್ನು ಮೋಸ ಮಾಡಿದ ವ್ಯಕ್ತಿಗಳನ್ನು ಕೂಡ ಕ್ಷಮಿಸುವಷ್ಟು ದೊಡ್ಡ ಗುಣ ಇವರದು. ಇವರು ಯಾವಾಗಲೂ ಗುಂಪಿನ ಜೊತೆ ಇರಲು ಇಷ್ಟಪಡುತ್ತಾರೆ. ಇವರು ಎಲ್ಲ ಜೀವಿಗಳನ್ನು ಕೂಡ ಪ್ರೀತಿಸುತ್ತಾರೆ. ಆದ್ದರಿಂದಲೇ ದೇವರು ಯಾವಾಗಲೂ ಇವರಿಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಇವರಿಗೆ ಸಹನೆ ಜಾಸ್ತಿ ಇರುವುದರಿಂದ ಇವರನ್ನು ದ್ವೇಷಿಸುವವರಿಗಿಂತಲೂ ಪ್ರೀತಿಸುವವರು ಜಾಸ್ತಿ. ಒಬ್ಬರು ಕಷ್ಟದಲ್ಲಿದ್ದಾಗ ಅವರನ್ನು ಬಿಟ್ಟು ಓಡಿ ಹೋಗದೆ ಅವರ ಕಷ್ಟದಲ್ಲಿ ಇವರು ಕೂಡ ಪಾಲು ಹಂಚಿಕೊಳ್ಳುತ್ತಾರೆ. ಯಾರಾದರೂ ಇವರಿಗೆ ಚಿಕ್ಕ ಸಹಾಯ ಮಾಡಿದರೆ ಅವರನ್ನು ಸಾಯುವ ಕೊನೆಗಳಿಗೆಯವರೆಗೂ ಇವರು ಮರೆಯುವುದಿಲ್ಲ. ಆ ವ್ಯಕ್ತಿ ಮಾಡಿದ ಸಹಾಯಕ್ಕಿಂತ 10 ಪಟ್ಟು ಹೆಚ್ಚು ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ. ಒಬ್ಬರಿಗೆ ಮೋಸ ಮಾಡಬೇಕು ಎಂಬ ಆಲೋಚನೆ ಇವರ ಕನಸಿನಲ್ಲಿಯೂ ಬರುವುದಿಲ್ಲ. ಹಾಗೆ ಇವರಿಗಿರುವ ದೈವಬಲ ಕಾರಣದಿಂದ ಇವರನ್ನು ಬೇರೊಬ್ಬರು ಮೋಸ ಮಾಡುವುದು ಕೂಡ ತುಂಬ ಕಷ್ಟ. ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ 35 ವರ್ಷದ ನಂತರ ಜೀವನ ತುಂಬಾನೇ ಚೆನ್ನಾಗಿರುತ್ತದೆ. ಕಂಡ ಕನಸೆಲ್ಲ ನೆರವೇರಿಸಿಕೊಂಡು ಸಮಾಜದಲ್ಲಿ ಗೌರವ ಮರ್ಯಾದೆ ಪಡೆದುಕೊಂಡು ಸಂತೋಷವಾಗಿ ಸಮೃದ್ಧಿಯಾಗಿ ಬದುಕುತ್ತಾರೆ. ಇನ್ನು ನಾವು ಅಸಲಿ ವಿಷಯಕ್ಕೆ ಬಂದರೆ ಕುಂಭ ರಾಶಿಯವರ ಮೇಲೆ ಯಾವಾಗಲೂ ಒಂದು ದೇವತೆಯ ಅನುಗ್ರಹ ಇದೆ. ಆದರೆ ನೀವು ಆಕೆಯನ್ನು ಕಂಡು ಹಿಡಿದಿಲ್ಲ. ಆಕೆಯನ್ನು ಮರೆತು ಹೋಗಿದ್ದೀರಿ. ಒಂದು ಸಲ ನೀವು ಕಳೆದ ನಿಮ್ಮ 5 ವರ್ಷಗಳ ಜೀವನವನ್ನು ನೆನಪು ಮಾಡಿಕೊಳ್ಳಿ. ಯಾವುದಾದರೂ ದೊಡ್ಡ ಅಪಾಯ, ಗಂಡಾಂತರ ಅಥವಾ ಆಪತ್ತು ಕ್ಷಣ ಮಾತ್ರದಲ್ಲಿ ತಪ್ಪಿ ಹೋಗಿರುವ ಸಂದರ್ಭಗಳು ಇರುತ್ತದೆ. ಅದಕ್ಕೆ ಕಾರಣ ನಿಮ್ಮನ್ನು ಕಾಪಾಡುತ್ತಿರುವ ಆ ದೇವತೆ. ಇಷ್ಟಕ್ಕೂ ಆ ದೇವತೆ ಯಾರು? ಆಕೆ ನಿಮ್ಮಿಂದ ಏನನ್ನು ಬಯಸುತ್ತಾಳೆ? ಯಾವ ರೀತಿ ನೀವು ಆಕೆಯನ್ನು ಕಂಡು ಹಿಡಿಯುವುದು ಎಂದು ಈಗ ನಾವು ತಿಳಿದುಕೊಳ್ಳೋಣ. ಪ್ರತಿ ಮನೆಗೆ ಅಥವಾ ಕುಲಕ್ಕೆ ಒಂದು ದೇವತೆ ಅಥವಾ ದೇವರು ಇರುತ್ತಾನೆ. ಆಕೆ ನಮ್ಮನ್ನು ಪ್ರತಿಕ್ಷಣ ಕಾಪಾಡುವ ಶಕ್ತಿ. ನಮ್ಮ ಪೂರ್ವಿಕರು ಕುಲದೇವರನ್ನು ಆಗಿಂದಾಗ ಆರಾಧಿಸುತ್ತಾ ಸುಖವಾಗಿ ಬದುಕಿದ್ದರು. ಆದರೆ ಇತ್ತೀಚಿನ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ತುಂಬ ಜನರಿಗೆ ಅವರ ಕುಲದೇವರನ್ನು ಯಾರೆಂದು ಕೂಡ ಗೊತ್ತಿಲ್ಲ. ಇದು ತುಂಬ ದೊಡ್ಡ ತಪ್ಪು. ಯಾವಾಗ ಕುಲದೇವರನ್ನು ಮರೆತು ಹೋಗುತ್ತೀವೋ ಆಗಲೇ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಶುರುವಾಗುತ್ತದೆ. ಇದೇ ಕಾರಣದಿಂದಲೇ ಕುಂಭ ರಾಶಿಯವರು ಇದುವರೆಗೂ ಆರ್ಥಿಕ ನಷ್ಟ ಎಷ್ಟೋ ಅನುಭವಿಸಿದ್ದಾರೆ. ಕುಲದೇವರನ್ನು ಮರೆತರೆ ನಮ್ಮ ರಕ್ಷಣಾ ಕವಚ ಕಳೆದುಕೊಂಡಂತೆ ಲೆಕ್ಕ. ಕೈ ಹಿಡಿದ ಕೆಲಸಗಳು ಮಧ್ಯದಲ್ಲಿಯೇ ನಿಂತು ಹೋಗುತ್ತದೆ. ಪ್ರತಿ ಕೆಲಸದಲ್ಲೂ ವಿಘ್ನ ಬರುತ್ತದೆ. ಮನೆಯಲ್ಲಿ ಪ್ರಶಾಂತತೆ ಇರುವುದಿಲ್ಲ. ಗಂಡ ಹೆಂಡತಿ ಮಧ್ಯೆ ಗಲಾಟೆಗಳು ನಡೆಯುತ್ತದೆ. ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಬರುತ್ತದೆ. ಇಂತಹ ಎಷ್ಟೋ ಅನಾಹುತಗಳು ನಡೆಯುತ್ತದೆ. ಈ ಸಮಸ್ಯೆಗಳಿಗೆ ಕಾರಣ ತಿಳಿಯದೆ ನಮ್ಮ ಹಣೆ ಬರಹವಿಷ್ಟು ಎಂದು ಸುಮ್ಮನಾಗುತ್ತೇವೆ. ಇಷ್ಟೊಂದು ಕಷ್ಟಗಳು ಕೊಡುತ್ತಿರುವ ದೇವರನ್ನು ನಿಂದಿಸುತ್ತೇವೆ. ಆದರೆ ಇದೆಲ್ಲದಕ್ಕೂ ಅಸಲಿ ಕಾರಣ ನಮ್ಮನ್ನು ಕಾಪಾಡುತ್ತಿರುವ ತಾಯಿಯನ್ನು ನಾವು ಮರೆತಿರುವುದು. ಹಾಗಾಗಿ ಆಲಸ್ಯ ಮಾಡದೆ ನಿಮ್ಮ ಕುಲದೇವರು ಯಾರೆಂದು ತಿಳಿದುಕೊಂಡು ಅವರ ವಿಗ್ರಹ ಅಥವಾ ಫೋಟೋ ತಂದು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಿ. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಕುಲದೇವರ ಹೆಸರನ್ನು ತಿಳಿದುಕೊಂಡು ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಆಕೆ ಹೆಸರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ. ಹಾಗೆ ಮಲಗುವ ಮುಂಚೆ ಮತ್ತೊಂದು ಸಲ ಅವರನ್ನು ಹೆಸರನ್ನು ನೆನೆಸಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ. ಇದುವರೆಗೂ ಆಕೆಯನ್ನು ಮರೆತಿರುವುದಕ್ಕೆ ಕ್ಷಮೆ ಕೇಳಿ ವರ್ಷಕ್ಕೆ 1 ಸಲವಾದರೂ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬನ್ನಿ. ವರ್ಷಕ್ಕೆ 1 ಸಲ ಹೋಗುತ್ತಿರುವುದರಿಂದ ನಿಮ್ಮ ಶಕ್ತಿಗೆ ಅನುಗುಣವಾಗಿ ದೇವಿಗೆ ಅಭಿಷೇಕ, ನೈವೇದ್ಯ, ಪೂಜೆ, ತಾಂಬೂಲ, ಅನ್ನದಾನ ಮುಂತಾದ ಯಾವುದೇ ಮಾಡಿ ಬನ್ನಿ. ನಿಮ್ಮ ಪೂರ್ವಿಕರು ಯಾವ ಆಚಾರ ಮಾಡುತ್ತಿದ್ದರೋ ಅದನ್ನೇ ನೀವು ಮಾಡುವುದು ಒಳ್ಳೆಯದು. ಈ ರೀತಿ ಮಾಡುವುದರಿಂದ ನಿಂತು ಹೋಗಿರುವ ನಿಮ್ಮ ಅದೃಷ್ಟ ಮತ್ತೆ ಕೆಲಸ ಮಾಡುತ್ತದೆ. ನಾವು ಎಷ್ಟು ದೊಡ್ಡ ಪದವಿಯಲ್ಲಿದ್ದರೂ ಶ್ರೀಮಂತಿಕೆಯಲ್ಲಿ ಮೆರೆಯುತ್ತಿದ್ದರೂ ದೇವರ ಅನುಗ್ರಹ ಇಲ್ಲದಿದ್ದರೆ ಅದೆಲ್ಲ ಪೊರಕೆ ಕಡ್ಡಿಗೆ ಸಮಾನ. ದೇವರ ಅನುಗ್ರಹ ಇಲ್ಲದೆ ಯಾವುದನ್ನು ಕೂಡ ನಾವು ಸಾಧಿಸಲು ಆಗದು. ನಾನು ದೇವರನ್ನು ನಂಬಲ್ಲ ಆದರೆ ಸಕ್ಸಸ್ ಆಗಿದ್ದೇನೆ ಅಂತ ನೀವು ಅಂದುಕೊಳ್ಳಬಹುದು. ಆದರೆ ಅದೆಲ್ಲ ಕೂಡ ನಿಮ್ಮ ಪೂರ್ವಿಕರು ಮಾಡಿರುವಂತಹ ಪುಣ್ಯ ಅಥವಾ ಪಾಲಿಸಿಕೊಂಡು ಬಂದಿರುವಂತಹ ಆಚಾರ. ಈಗ ನೀವು ಏನನ್ನು ಪಾಲಿಸುತ್ತೀರೋ ಅದೇ ನಿಮ್ಮ ಮಕ್ಕಳಿಗೆ ಹಾಗೂ ನಿಮ್ಮ ವಂಶಕ್ಕೆ ಸಿಗುತ್ತದೆ ಎಂಬುದು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋಗಳೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.